ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀ ಅದ್ ಹೇಗ್ ಬರಲ್ವೋ ನಾನು ನೋಡ್ತೀನಿ ಕಣೋ. ಇನ್ ಒಂದೇ ಒಂದ್ ದಿನದಲ್ಲಿ ನೀನೇ ಆ ಹಳ್ಳಿನ ಬಿಟ್ಟು ಬರ್ಬೇಕು. ಹಾಗೆ ಮಾಡ್ತೀನಿ. ಗೌರಿ, ಮನೆಯವರ ಆಶೀರ್ವಾದ ಅಂತೂ ಸಿಕ್ಕಾಯ್ತು. ಇನ್ನು ನಿನ್ನೊಪ್ಪಿಗೆ ಸಿಗೋದೊಂದೇ ಬಾಕಿ. ಐ ಲವ್ ಯು ಗೌರಿ. ಇವತ್ತೇ ಲೇಟ್ ಮಾಡ್ಬೇಕಾ? ಎಲ್ಲ ನನ್ ಮಕ್ಳು. ಏನಕ್ಕ ನೀನು ಅವರೆಲ್ಲ ನನ್ಗೆ ಹೇಳ್ಬಿಟ್ಟು ಮಾಡೋರ್ ತರನೇ ಹೇಳ್ತೀಯಲ್ಲ. ಅವ್ರು ಯಾವಾಗ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ ಅಂತ ನನ್ಗೆ ಹೇಳ್ಬಿಟ್ಟ ಮಾಡ್ತಾರೆ. ಈ ನನ್ ಮಕ್ಳಿಂದ ನನ್ ನಿದ್ರೆ ಹಾಳಾಗ್ತಿದೆ. ನಿದ್ದೆಗೆಡು ಅಂತ ನಿನ್ಗೆ ಯಾರು ಹೇಳಿದ್ದು? 2 ನಿಮಿಷ ಆಗಿಲ್ವಾ? ಮಲ್ಕೋ ಹೋಗು. ಏನಮ್ಮ ನೀನು ನನ್ ಹಿಂದೆನೆ ಬರ್ತೀಯಲ್ಲ, ನಿನಗೆ ನಿದ್ರೆ ಬರ್ತಿಲ್ವಾ? ಹೋಗ್ ಮಲ್ಕೋ ಹೋಗು. ನನ್ ಕತೆ ಬಿಡು, ಮೊದ್ಲು ನೀನ್ ಹೋಗ್ ಮಲ್ಕೋ. ಆಯ್ತಮ್ಮ, ಮಲಗ್ತೀನಿ, ನೀನ್ ಹೋಗು. ನೋಡು, ನಾನ್ ಯಾವ ವಿಷಯಕ್ ಬೇಕಾದ್ರೂ ಸುಮ್ನೆ ಇರ್ತೀನಿ. ಆದ್ರೆ ನಿನ್ನ ಊಟ, ನಿದ್ದೆ, ಮಾತ್ರೆಗಳು ಮಾತ್ರ ಸರಿಯಾದ ಟೈಮಿಗೆ ಆಗ್ಬೇಕು ಅಷ್ಟೇ. ಆಯ್ತು, ಮಲ್ಕೋತೀನಿ ಅಂತ ಹೇಳ್ತಾ ಇದೀನಲ್ಲ, ನೀವು ಹೋಗಿ. ಸಾಕ್ ಹರಟೆ ಹೊಡ್ತಿದ್ದು, ಹೋಗ್ ಮಲ್ಕೊಳೆ. ಗೌರಿ, ಇವಳು ನನ್ ಮಾತಂತೂ ಕೇಳಲ್ಲ. ನೀನೇ ಕರ್ಕೊಂಡ್ ಹೋಗಿ ಮಲಗ್ಸು. ನೀಲಾ, ಆ ಹುಡುಗರು ಬಂದ್ರೆ ಊಟ ಕೊಡು. ಆಯ್ತು ಅಮ್ಮೋರೆ. ಗಂಗೆ ಬಾ. ಅಕ್ಕ, ನೀನ್ ಪ್ಲೀಸ್ ಹೋಗಕ್ಕ, ನಾನ್ ಬರ್ತೀನಿ. ಯಾಕೆ ಈಗ ಬರೋದಕ್ಕೇನ್ ಸಮಸ್ಯೆ? ಅಪ್ಪ, ಎಲ್ರು ಯಾಕೆ ಕ್ವಶನ್ ಮೇಲೆ ಕ್ವಶನ್ ಮಾಡ್ತಾ ಇದ್ದೀರಾ? ಬರ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ, ಹೋಗಿ. ನೀನೇನಾದ್ರೂ ಬರ್ದೇ ಇದ್ರೆ ನನ್ನ ಅಮ್ಮನ್ನೇ ಕರೆಯೋದು. ಅಯ್ಯೋ, ಆಯ್ತು ಹೋಗಕ್ಕ. ಏ ನೀಲಾ, ನೀನ್ ಹೋಗಿ ಮಲಕೋ, ನಾನು ಹುಡುಗರಿಗೆ ಬಡಿಸ್ಕೊಂತೀನಿ. ಅಯ್ಯೋ ತಾತ, ಗಂಡ್ಸಿಗೆ ಯಾಕೆ ಗೌರಿ ಚಿಂತೆ? ಈ ವಯಸ್ಸಲ್ಲಿ ಇಷ್ಟೊತ್ತಿಗಾಲೆ ನೀವು ಮಲ್ಕೊಂಡಿರ್ಬೇಕು. ನಿಮ್ಗೆ ಯಾಕದ್ರ ಚಿಂತೆ? ನಾನೆಲ್ಲ ಬಡಿಸ್ತೀನಿ, ನೀವ್ ಹೋಗಿ ಮಲ್ಕೊಳ್ಳಿ. ತಲಹರಟೆ ಮಾಡಬೇಡ, ನಂಗೆ ಗೊತ್ತು ನೀವಿಬ್ರು ಏನೇನ್ ಕಿತಾಪತಿ ಮಾಡ್ತೀರಾ ಅವ್ರಿಗೆ ಅಂತ. ನಾನೇ ಹಾಕೊಡ್ತೀನಿ, ನೀವು ಹೋಗಿ. ಓಹೋ, ಕೂದ್ಲು ಬರೆಸ್ತೀನಿ ಅಂತ ಆಸೆ ತೋರ್ಸಿದ್ಕೆ ಇಷ್ಟೆಲ್ಲ ಮಾಡ್ತಿದ್ದೀರಾ? ನೀನೇನಾದ್ರೂ ಅನ್ಕೋ, ಒಟ್ನಲ್ಲಿ ನಾನ್ ನಮ್ಮ ಹುಡುಗರಿಗೆ ಊಟ ಹಾಕೊಡ್ಬೇಕು ಅಷ್ಟೇ. ಅಯ್ಯೋ ತಾತ, ಈ ವಯಸ್ಸಲ್ಲಿ ನಿಮ್ಗೆ ರೆಸ್ಟ್ ಬೇಕು. ನೀವು ಹೋಗಿ ಮಲ್ಕೊಳ್ಳಿ, ನಾನು ಬಡಿಸ್ತೀನಿ. ತಲಹರಟೆ ಮಾಡಬೇಡ, ನನಗೆ ಗೊತ್ತು ನೀವಿಬ್ರು ನಮ್ಮ ಹುಡುಗರಿಗೆ ಏನೇನ್ ಕಿರಿಕಿರಿ ಮಾಡ್ತೀರಾ ಅಂತ. ನಾನೇ ಬಡಿಸ್ಕೊಂತೀನಿ, ನೀವು ಹೋಗಿ. ಶಿವರಾಮ, ನಮ್ಮಮ್ಮಂಗೆ ಮೋಸ ಮಾಡ್ಬಿಟ್ಟಿಯಲ್ಲೋ. ಅವಳು ಕೊಡ್ಬೇಕಾಗಿರೋ ಸ್ಥಾನ ಕೊಡದೆ ಅನ್ಯಾಯ ಮಾಡ್ಬಿಟ್ಟಿಯಲ್ಲೋ. ನನ್ನಮ್ಮ ನನ್ನ ಕಣ್ಣು ಮುಂದೆನೆ ಸುಟ್ಟು ಕರಕಲಾಗೋದ್ಲಲ್ಲೋ. ಅಮ್ಮ ನರಳಿ ನರಳಿ ಸಾಯೋ ಹಾಗೆ ಮಾಡಿದ ಪಾಪಿ ನೀನು. ನಮ್ಮಮ್ಮ ಏನೋ ಕೇಳಿದ್ಲು ನಿನ್ನ, ಯಾಕೆ ಅವಳಿಗೆ ಈ ಥರ ಅನ್ಯಾಯ ಮಾಡಿದೆ ನೀನು? ನಿನ್ನ ದೇವರು ಅನ್ಕೊಂಡಿದ್ಲು, ಆದ್ರೆ ನೀನು ರಾಕ್ಷಸ. ನನ್ನಮ್ಮ ಹೇಗೆ ನರಳಿ ನರಳಿ ಸಾಯೋ ಹಾಗೆ ಮಾಡಿದ್ಯೋ ಅದೇ ಥರ ನಿನ್ನ ಎಲ್ಲ ಕುಟುಂಬದವ್ರನ್ನ ನರಳಿ ನರಳಿ ಸಾಯೋ ಹಾಗೆ ಮಾಡ್ತೀನಿ. ಬಿಡಲ್ಲ, ನಮ್ಮಮ್ಮನ ಸಾವಿಗೆ ಕಾರಣ ಆಗಿರೋ ಒಬ್ಬೊಬ್ಬರನ್ನೂ ಬಿಡಲ್ಲ. ನನ್ನ ಪ್ರತಿ ಕಣ್ಣೀರು ಹನಿನೂ ಬೆಂಕಿ ಜ್ವಾಲೆ ಆಗುತ್ತೆ. ಜ್ವಾಲೆ ಆಗಿ ನೀನ್ ಇಡೀ ಕುಟುಂಬನ ಆಹುತಿ ತಗೋತೀನಿ. ಆಗ್ಲೇ
ನನ್ನ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗೋದು. ನೀನು ಕುಟುಂಬನ ಸರ್ವನಾಶ ಮಾಡಿಲ್ಲ ಅಂದ್ರೆ ನಾನು ನಮ್ಮಮ್ಮನ ಮಗಳೇ ಅಲ್ಲ.